ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ AKVG ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಹೆಲ್ತಿಯಸ್ ಬ್ರೇಕ್ಫಾಸ್ಟ್ಗೆ ಲಂಚ್ಗೆ ಸೂಟ್ ಆಗುವಂತಹ ದೋಳೆಕಾಯಿ ಪಲ್ಯ ಮಾಡುವ ವಿಧಾನ. ಮೊದಲಿಗೆ ಸಣ್ಣಗೆ ಹೆಚ್ಚಿರುವಂಥ 1 ಬೌಲಷ್ಟು ದೋಳೆಕಾಯಿ ಹಾಕಿ, ನೆಕ್ಸ್ಟ್ 2 to 3 ಗ್ಲಾಸ್ ಆಫ್ ವಾಟರ್ನ ಹಾಕಿ ಕುಕ್ಕರಿಗೆ, ನೆಕ್ಸ್ಟು ನೀರು ಹಾಕಿದ್ಮೇಲೆ 2 to 3 ಡ್ರಾಪ್ಸ್ ಎಣ್ಣೆ ಹಾಕಿ ಕ್ಲೋಸ್ ಮಾಡಿ ಸ್ಟವ್ ಮೇಲೆ ಇಟ್ಟು 3 ವಿಜಲ್ ಕೂಗಿದ ನಂತರ ಪ್ರೆಷರ್ ಮೇಲೆ ತೋತಿಂಜಲ್ಲಿಗೆ ಅದನ್ನು ನೀರನ್ನು ಬೇರ್ಪಡಿಸಿ ತದನಂತರ ನೋಡಿ ಸಾಫ್ಟಾಗಿ ಬೆಂದಿದೆ ದೋಳೆಕಾಯಿ. ಈ ಥರ ಬೇಗ ಆಗುತ್ತೆ. ನೆಕ್ಸ್ಟು ಖಾರಕ್ಕೆ ಮಿಕ್ಸಿ ಜಾರಿಗೆ ಹೆಚ್ಚಿರುವಂಥ 1 ಕೈಯಷ್ಟು ಹಸಿ ಕೊಬ್ಬರಿಯನ್ನು ಹಾಕಿ, ನೆಕ್ಸ್ಟು ಖಾರಕ್ಕೆ 2 ಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಚಿ ಹಾಕಿ, ಇಲ್ಲಾಂದರೆ ಬೇಗ ಆಗುತ್ತೆ. ಹಾಗಾಗಿ ನೆಕ್ಸ್ಟು ಸುಲಿದಿರುವಂಥ 1 ಬೆಳ್ಳುಳ್ಳಿಯನ್ನು ಹಾಕಿ ಮಿಕ್ಸಿ ಜಾರಿಗೆ, ನೆಕ್ಸ್ಟು ಕರಿಬೇವು, ಕೊತ್ತಂಬರಿ ಸೊಪ್ಪು, ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ 1 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡುವ ಅಥವಾ ಪುಡಿ ಮಾಡಿ ತರುವ ಮೊದಲಿಗೆ ಗ್ಯಾಸ್ ಸ್ಟವ್ ಮೇಲೆ 1 ಪ್ಯಾನ್ ಇಡಿ. 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾಯುವ ತನಕ 1 ನಿಮಿಷ ಬಿಡಿ. ಎಣ್ಣೆ ಕಾದಿದ ಮೇಲೆ ಸಾಸಿವೆಯನ್ನು ಹಾಕಿ ಜೀರಿಗೆ ಹಾಕಿ ಚಟಪಟ ಅನ್ನಕ್ಕೂ ಬಿಡಿ. ಚಟಪಟ ಅನ್ನದ ಮೇಲೆ ಸುಲಿದಿರುವಂತಹ ಬೆಳ್ಳುಳ್ಳಿಯನ್ನು ಹಾಕಿ, ಆಮೇಲೆ ಕರಿಬೇವು ಹಾಕಿ ಅದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಬಿಡಿ. ಬೆಳ್ಳುಳ್ಳಿ ನೋಡಿ ಗೋಲ್ಡನ್ ಬ್ರೌನ್ ಬರ್ತಾ ಇದೆ ಆಲ್ರೆಡಿ. ನೆಕ್ಸ್ಟು ಬೇಯಿಸಿರುವಂತಹ ದೋಳೆಕಾಯಿ ಹಾಕಿ, ನೆಕ್ಸ್ಟ್ ಈರುಳ್ಳಿ ಒಂದು ಗಾತ್ರಷ್ಟು ಅದು ಸಹ ಹೆಚ್ಚಿ ಹಾಕಿ, ಈಗ ಎರಡು ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ 5 ನಿಮಿಷ ಬಿಡಿ. ಚೆನ್ನಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ದೋಳೆಕಾಯಿ ಎಲ್ಲ ಚೆನ್ನಾಗಿ ಮಗಲಿ. ಆಮೇಲೆ ಅರಿಶಿನ ಪುಡಿ ಹಾಕಿ ಅದನ್ನು ಚೆನ್ನಾಗಿ ಕೈಯಾಡಿ ನೋಡಿ, ಚೆನ್ನಾಗಿ ಕೈಯಾಡಿದೆ. ಈಗ 5 ನಿಮಿಷ ಆದಮೇಲೆ ನೋಡಿ ಈ ಥರ ಎಲ್ಲ ಬೆಂದಿದೆ. ಹಿಂಗೆ ಖಾರ ರುಬ್ಬಿರುವಂಥ ಮಿಕ್ಸಿ ಜಾರಿನ ಖಾರವನ್ನು ಎಲ್ಲ ಹಾಕಿ ಅದನ್ನು ಸಹ ಚೆನ್ನಾಗಿ ಕೈಯಾಡಿ ಈಗ ಆಲ್ಮೋಸ್ಟ್ ಎಲ್ಲ ಆಗಿದೆ, 90% ಆಗಿದೆ. ನೆಕ್ಸ್ಟು 1 ನಿಮಿಷ ಮಗ್ಗಕ್ಕೆ ಬಿಡಿ. ನೆಕ್ಸ್ಟ್ ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡಿ, ನೆಕ್ಸ್ಟ್ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೋಡಿ ರೆಡಿಯಾಗಿದೆ. ನೆಕ್ಸ್ಟು ಕೈಯಾಡಿ ಕೊತ್ತಂಬರಿ ಸಹ ಚೆನ್ನಾಗಿ ಮಗಲಿ 1 ನಿಮಿಷ. ಈಗ ರೆಡಿಯಾಗಿದೆ. ತುಂಬ ಹೆವಿ ಕ್ಯಾಲ್ಶಿಯಂ, ಇನ್ಸುಲಿನ್ ಕಂಟ್ರೋಲ್, ಹಾರ್ಟ್ ಪ್ರಾಬ್ಲಮ್ಗೆಲ್ಲ ಯೂಸ್ ಆಗುತ್ತೆ ಈ ದೋಳೆಕಾಯಿ ಪಲ್ಯ. ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಆಲ್.